ನಮಸ್ಕಾರ ವೀಕ್ಷಕರೇ. ಜನಶಕ್ತಿಯ ಈ ಹೊತ್ತಿನ ಈ ಮಾತಿಗೆ ನಿಮ್ಮ ಜೊತೆಗೆ ನೋ ಎಕ್ಸ್ಕ್ಯೂಸ್, ಯುನೈಟ್ ಟು ಎಂಡ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್. ನೆಪ ಹೇಳಬೇಡಿ, ಮಹಿಳೆಯರ ಮೇಲಿನ ಹಿಂಸಾಚಾರವನ್ನು ನಿಲ್ಲಿಸೋದಕ್ಕೆ ಅಥವಾ ಕೊನೆಗೊಳಿಸೋದಕ್ಕೆ ಒಗ್ಗಟ್ಟಾಗಿ. ಇದು ಯಾವುದೇ ಒಂದು ದೇಶದ ಅಥವಾ ಯಾವುದೋ ಮಹಿಳಾ ಸಂಘಟನೆ ಅಥವಾ ಮಾನವ ಹಕ್ಕುಗಳ ಸಂಘಟನೆ ಆಡಿದ ಮಾತಲ್ಲ, ಬದಲಿಗೆ ವಿಶ್ವಸಂಸ್ಥೆ ಕೊಟ್ಟಿರುವಂತಹ ಕರೆ. ನಮಗೆಲ್ಲ ಗೊತ್ತಿದೆ, ನವಂಬರ್ 25 ಅಂತಾರಾಷ್ಟ್ರೀಯ ಮಟ್ಟದ ಎಲಿಮಿನೇಷನ್ ಆಫ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್, ಅಂದರೆ ಮಹಿಳೆಯರ ಮೇಲೆ ನಡೆಯುವಂತಹ ಹಿಂಸಾಚಾರದ ನಿರ್ಮೂಲನೆಯ ದಿನ ಅಂತ ಕರೀತಾರೆ. ಅಂತಹ ನಿರ್ಮೂಲನೆಯ ದಿನ, ನಿರ್ಮೂಲನೆಯ ಶಬ್ದವನ್ನು ತುಂಬ ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋದು ಪ್ರಿವೆನ್ಷನ್, ಪ್ರೊಹಿಬಿಷನ್, ಈ ಥರ ನಿಯಂತ್ರಣ, ತಡೆ, ಈ ಥರದ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆದರೆ ವಿಶ್ವಸಂಸ್ಥೆ ಬಹಳ ಕಾನ್ಷಿಯಸ್ ಆಗಿ, ಬಹಳ ಪ್ರಜ್ಞಾಪೂರ್ವಕವಾಗಿ ಎಲಿಮಿನೇಷನ್ ಅಂದರೆ ನಿರ್ಮೂಲನೆ ಅನ್ನುವ ಮಾತನ್ನು ಆಡ್ತದೆ. ಯಾಕೆ ಆಡ್ತದೆ ಅಂತಂದರೆ, ಮಹಿಳೆಯರ ಘನತೆಯ ಬದುಕಿನ ಹಕ್ಕು ಇದೆಯಲ್ಲ, ಅಲ್ಲಿ ಹಿಂಸಾಚಾರ ಒಂದು ಚೂರು ಇರಕೂಡದು ಅನ್ನುವಂತಹ ಒಂದು ಮನುಷ್ಯರ ಬದುಕಿಗೆ ಅಗತ್ಯವಾದಂತಹ ನೆಮ್ಮದಿಯ ಬದುಕಿಗೆ ಹಿಂಸೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಎಲಿಮಿನೇಷನ್ ಅಥವಾ ನಿರ್ಮೂಲನೆ ಅನ್ನುವಂತಹ ಶಬ್ದವನ್ನು ವಿಶ್ವಸಂಸ್ಥೆ ಬಳಸಿದೆ. ವಿಶ್ವಸಂಸ್ಥೆ ಈ ಕರೆಯನ್ನು 2000ನೇ ಇಸವಿಯಿಂದ ಕೊಟ್ಟಿರೋ ಅಂಥದ್ದು. ಅಂದರೆ ಇಡೀ ತನ್ನ ಸದಸ್ಯ ರಾಷ್ಟ್ರಗಳಿಗೆ UN ಜನರಲ್ ಅಸೆಂಬ್ಲಿ, ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಡಿಕ್ಲರೇಷನ್ ಮೂಲಕ ಈ ಒಂದು ಘೋಷಣೆಯನ್ನು ಕೊಟ್ಟಿತ್ತು. ಯಾಕೆ ಜಸ್ಟ್ ಲೈಕ್ ದಟ್ ವಿಶ್ವಸಂಸ್ಥೆಗೆ ಇದನ್ನೇನೋ ಇಂಥದ್ದೊಂದು ಕರೆ ಕೊಟ್ಬಿಡಬೇಕು ಅಂತ ಅನಿಸಿದರೆ ತಪ್ಪಿಲ್ಲ, ಆದರೆ ಹಾಗಲ್ಲ ಕೊಟ್ಟಿದ್ದು. 1960 ಆ ಹೊತ್ತಿನಲ್ಲಿ ಡೊಮಿನಿಕ್ ರಿಪಬ್ಲಿಕ್ ಅಂತ ಒಂದು ದೇಶದಲ್ಲಿ 3 ಜನ ಸೋದರಿಯರು ಪೊಲಿಟಿಕಲ್ ಆ್ಯಕ್ಟಿವಿಸಮಲ್ಲಿ, ಅಂದರೆ ರಾಜಕೀಯ ಕಾರ್ಯಕರ್ತರಾಗಿದ್ದರು. ಅದನ್ನು ಸಹಿಸಲಾರದಂತಹ ಅಲ್ಲಿಯ ಆಡಳಿತ ಆ 3 ಜನ ಸೋದರಿಯರನ್ನು ಹತ್ಯೆ ಮಾಡಿಸುತ್ತೆ. ಅದು ಒಂದು ರೀತಿಯಲ್ಲಿ, ಅಂದರೆ ಈ 60ರ ದಶಕದಲ್ಲಿ ಈ ಪೊಲಿಟಿಕಲ್ ಆ್ಯಕ್ಟಿವಿಸಮ್ ಅಂತ ಅನ್ನೋದು ಪ್ರಭುತ್ವದ ಒಂದು ಕ್ಯಾರೆಕ್ಟ್ರನ್ನ ಇಟ್ಕೊಂಡಿರುವಂತಹ ಜನಗಳಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತಂದರೆ, ಆ 3 ಜನ ಸೋದರಿಯರನ್ನು ಕೊಲಿಸಿದ್ದನ್ನು 80-81 ಆ ದಶಕದಿಂದ ವಿಶ್ವದ ಹಲವಾರು ಮಾನವ ಹಕ್ಕುಗಳ ಸಂಘಟನೆಗಳು ಅಥವಾ ಆ ಥರದ ಸಂಸ್ಥೆಗಳು ಆ ದಿನವನ್ನು, ಅಂದರೆ ನವಂಬರ್ 25ಕ್ಕೆ ಅವರ ಹತ್ಯೆ ಆಗಿದ್ದು ಅಂತ ವರದಿಗಳು ಹೇಳ್ತವೆ. ಆ ದಿನವನ್ನು ಈ ರೀತಿಯ ಎಲಿಮಿನೇಷನ್ ಆಫ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್ ಅನ್ನೋ ಥರದಲ್ಲಿ, ಅಂದರೆ ಮಹಿಳೆಯರ ಮೇಲೆ ಹಿಂಸೆಯನ್ನು ಕೊನೆಗಾಣಿಸಬೇಕು ಅಂತ ಆಚರಿಸೋದನ್ನು ಶುರು ಮಾಡ್ತಾರೆ. ಇದು ಲಿಂಗಾಧಾರಿತ ಹಿಂಸೆಯ ವಿರುದ್ಧದ ದಿನ ಆಗಿ ಕೂಡ ಕರೆಯಲ್ಪಡುತ್ತೆ. ಆ ನಂತರ 1993ನಲ್ಲಿ 13 ವರ್ಷಗಳ ನಂತರ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಇದು ಚರ್ಚೆಗೆ ಬಂದು ಒಂದು ಡಿಕ್ಲರೇಷನನ್ನು ಅಲ್ಲಿ ಅಂಗೀಕಾರ ಮಾಡ್ತಾರೆ. ಅಂದರೆ ವಿಶ್ವದ ಎಲ್ಲ ಕಡೆಗೂ ಕೂಡ ಮಹಿಳೆಯರ ಮೇಲಿನ ಹಿಂಸೆ ಅಂತ ಅನ್ನೋದು ಇದೆ, ಅದನ್ನು ನಿಲ್ಲಿಸೋಕ್ಕಾಗಬೇಕು ಮತ್ತು ಒಂದಲ್ಲ ಒಂದು ಹಂತದಲ್ಲಿ ಅದು ಸಂಪೂರ್ಣವಾಗಿ ಎಲಿಮಿನೇಟ್ ಆಗಬೇಕು ಅಂತ ಅನ್ನುವಂತಹ ಒಂದು ನೆಲೆಯಲ್ಲಿ ಒಂದು ಘೋಷಣೆಯನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂಗೀಕರಿಸುತ್ತೆ. 1993ನಲ್ಲಿ ಬಂದಂಥದ್ದು. ದೆನ್ ಮತ್ತೆ 7 ವರ್ಷಗಳು ಕಳೆದ ನಂತರ 2000ನೇ ಇಸ್ವಿನಲ್ಲಿ ವಿಶ್ವಸಂಸ್ಥೆ ತನ್ನೆಲ್ಲ ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಮಾನವ ಹಕ್ಕುಗಳ ನೆಲೆಯಲ್ಲಿ ಕೆಲಸ ಮಾಡುವಂತಹ ಸಂಘ ಸಂಸ್ಥೆಗಳಿಗೆ ಈ ಎಲಿಮಿನೇಷನ್ ಆಫ್, ನಿರ್ಮೂಲನೆ, ಹಿಂಸೆಯನ್ನು, ಲಿಂಗಾಧಾರಿತ ಹಿಂಸೆಯ ನಿರ್ಮೂಲನೆ ಮಾಡೋದಕ್ಕೆ ನೀವು ಕೆಲಸ ಮಾಡಬೇಕು ಅಂತ ಕರೆ ಕೊಡುತ್ತೆ. ಆ ನಂತರ ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಸ್ವಲ್ಪ ಸರಳವಾದಂತಹ ಅಥವಾ ತಂಪಾದ ಸ್ವರದಲ್ಲಿ ಕರೆಗಳನ್ನು ಕೊಡ್ತಾ ಇತ್ತು. ಒಂದು ಹಂತದಲ್ಲಿ ಆರೆಂಜ್ ದಿ ವರ್ಲ್ಡ್ ಅಂತ ಕರೆ ಕೊಟ್ಟರು. ಆರೆಂಜ್ ದಿ ವರ್ಲ್ಡ್ ಅಂತಂದರೆ ಈ ಕೇಸರಿ ಬಣ್ಣವನ್ನು
ಧೈರ್ಯದ ಬಣ್ಣ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಮ್ಮ ದೇಶ ಸಂದರ್ಭದಲ್ಲಿ ಕೇಸರಿ ಬಣ್ಣ ಅಂದ ತಕ್ಷಣ ಧೈರ್ಯದ ಸಂಕೇತ ಹೌದು, ಆದರೆ ಅದಕ್ಕೆ ಬೇರೆ ಬೇರೆ ಬಣ್ಣ, ಆ ಬಣ್ಣಕ್ಕೆ ಬಣ್ಣವನ್ನು ಬಳದ್ಬಿಟ್ಟಿರೋದಕ್ಕಾಗಿ ಅದು ಎಷ್ಟರ ಮಟ್ಟಕ್ಕೆ ಅದರ ನಿಜವಾದ ಅರ್ಥವನ್ನು ಉಳಿಸ್ಕೊಳ್ಳುತ್ತೆ ಗೊತ್ತಿಲ್ಲ. ಬಟ್ ಅಂಥದ್ದೊಂದು ಕರೆಯನ್ನು ವಿಶ್ವಸಂಸ್ಥೆ ಕೊಟ್ಟಿತ್ತು. ಮತ್ತು ಆ ವರ್ಷ ಆ ನವೆಂಬರ್ 25ರಿಂದ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಇದೆಯಲ್ಲ, ಆ ಮಾನವ ಹಕ್ಕುಗಳ ದಿನದವರೆಗೆ ಬಹುತೇಕ ಪ್ರತಿದಿನ ಆ ಕೇಸರಿ ಬಣ್ಣದ ಉಡುಪುಗಳು ಮತ್ತು ಆ ಟೈಮಲ್ಲಿ ಆಯೋಜನೆ ಮಾಡಿದಂತಹ ಫುಟ್ಬಾಲ್ ಪಂದ್ಯಾವಳಿ ಅಥವಾ ಅಂಥದ್ದೇನೇನೋ ಇದೆ. ಅಂದರೆ ಒಟ್ಟಾರೆಯಾಗಿ ಎಲಿಮಿನೇಷನ್ ಆಫ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್ ಅಂತ ಅನ್ನೋದಕ್ಕೆ ಅವ್ರು ಕೊಟ್ಟಿರುವಂತಹ ಆರೆಂಜ್ ದಿ ವರ್ಲ್ಡ್ ಅಂತ ಅನ್ನುವಂತಹ ಒಂದು ಘೋಷಣೆ ಇತ್ತಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ಬಣ್ಣವನ್ನೇ ಬಳಸಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೂಡ ಪ್ರೇರೇಪಿಸಿದಂತಹ ಚಟುವಟಿಕೆಗಳು ಕೂಡ ವಿಶ್ವಸಂಸ್ಥೆಯಿಂದ ಕರೆ ನೀಡಲ್ಪಟ್ಟಿದ್ವು. ಫ್ರಾನ್ಸ್ನಂತಹ ದೇಶಗಳಲ್ಲಿ ಅಂತಹ ಕ್ರೀಡಾಕೂಟಗಳನ್ನು ಕೂಡ ಆ ಥರದಲ್ಲಿ ಮಾಡಿದ್ದನ್ನು ನಾವು ನೋಡ್ತೀವಿ. ಆ ನಂತರ ವಿಶ್ವಸಂಸ್ಥೆ ಯೋಚನೆ ಮಾಡ್ತಾ ಬಹುಶಃ ಇಷ್ಟೇ ಸಾಕಾಗಲ್ಲ, ಕೇವಲ ಘೋಷಣೆಗಳನ್ನು ಕೊಟ್ಟರೆ ಸಾಕಾಗಲ್ಲ. ಹಾಗಾಗಿ ಮಹಿಳೆಯರ ಈ ರೀತಿಯ ಒಂದು ಘನತೆಯ ಬದುಕಿನ ಹಕ್ಕನ್ನು ಉಳಿಸ್ಬೇಕು ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಫಂಡಿಂಗ್, ಯೋಜನೆಗೆ ಹಣವನ್ನು ತೊಡಗಿಸೋ ಅಂಥದ್ದು, ಸರ್ಕಾರಗಳು ತೀರ್ಮಾನಗಳನ್ನು ತಗೊಳ್ಳೋ ಅಂಥದ್ದು, ಬಜೆಟಲ್ಲಿ ಅಲೊಕೇಶನ್ ಮಾಡೋ ಅಂಥದ್ದು, ಇಂಥವುಗಳನ್ನೆಲ್ಲ ಮಾಡಬೇಕು ಅಂತನ್ನುವ ಕಾರಣಕ್ಕಾಗಿ ಫಂಡಿಂಗಿನ ಕರೆಯನ್ನು ಕೂಡ ಕೆಲವು ಸಂದರ್ಭಗಳು ಕಳೆದ ವರ್ಷ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿದ್ದಿತ್ತು. ಆದರೆ ಈ ವರ್ಷ ಅದೆಲ್ಲದರ ಜೊತೆ ಇಟ್ಕೋತಾನೇ ನೋ ಎಕ್ಸ್ಕ್ಯೂಸ್, ನೆಪ ಹೇಳಬೇಡಿ, ಯುನೈಟ್ ಟು ಎಂಡ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್, ಸರ್ಕಾರಗಳು ಡಿಕ್ಲೇರ್ ಮಾಡಬೇಕು ಇದನ್ನು ಅಂತ ಕರೆ ಕೊಡ್ತು. ಯಾಕೆ ಇದನ್ನು ಜನಶಕ್ತಿ ಮೀಡಿಯಾ ಇವತ್ತು ನಿಮ್ಮ ಮುಂದೆ ಮಾತಾಡೋದಕ್ಕೆ ಬಯಸ್ತಾ ಇದೆ. ನಾನು KS ವಿಮಲಾ. ನವೆಂಬರ್ 25ರಿಂದ ಈ ದಿನ ವಿಶ್ವದ ಹಲವು ದೇಶಗಳಲ್ಲಿ ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಕಡೆಗೆ ಬೇರೆ ಬೇರೆ ರೀತಿಯ ಅಭಿವ್ಯಕ್ತಿ ಮೂಲಕ ಇದು ನಡೀತಾ ಇದೆ. ಡಿಸೆಂಬರ್ 10ರವರೆಗೆ 16 ದಿನಗಳ ಒಂದು ಅಭಿವ್ಯಕ್ತಿಯಾಗಿ ಇದು ನಡೀತಾ ಹೋಗುತ್ತೆ. ಬೇರೆ ಬೇರೆ ರೀತಿಯ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತವೆ. ಕೆಲವು ಕಡೆ ನಡೀತಾ ಇರುವಂತಹ ಘಟನೆಗಳನ್ನು ತೋರಿಸ್ತಾ ಅದರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀಬಹುದು. ಒಟ್ಟಾರೆಯಾಗಿ ಇಡೀ ಸಮಾಜವನ್ನು ಮಹಿಳಾ ಪರವಾದಂತಹ ಸಂವೇದನೆಗೆ ಒಳಪಡಿಸುವಂತಹ ಕೆಲಸಗಳು ನಡೀತಾ ಇರ್ತವೆ. ಅಂದರೆ ಈ ವಿಶ್ವಸಂಸ್ಥೆ ಈ ಘೋಷಣೆಯನ್ನು ಕೊಟ್ಟು 25 ವರ್ಷ, ಈಗ ಅಂದರೆ 24 ಮುಗಿತಾ ಇದೆಯಲ್ಲ 2024, ಸೊ 25 ವರ್ಷ. ಅದು ಇದೇ ಸಂದರ್ಭದಲ್ಲಿ ನಾವು ಭಾರತವನ್ನು ಗಮನಿಸ್ಕೊಂಡು ಪರಿಗಣನೆಗೆ ಇಟ್ಕೊಂಡು ಒಂದನ್ನು ನೆನಪಿಸ್ಕೋಬೇಕು. ಮಚ್ ಅರ್ಲಿಯರ್, ಅಂದರೆ ವಿಶ್ವಸಂಸ್ಥೆ ಈ ಘೋಷಣೆಯನ್ನು ಕೊಡುವುದಕ್ಕಿಂತ ಬಹಳ ಮೊದಲೇ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಅಥವಾ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಆ ಸಮಿತಿ 1971ರಲ್ಲೇ ರಚನೆ ಆಗಿ 74ರಲ್ಲಿ ತನ್ನ ವರದಿಯನ್ನು ಕೊಟ್ಟಿತ್ತು. ವೀಣಾ ಮಜುಮ್ದಾರ್ ಅವರ ನೇತೃತ್ವದಲ್ಲಿ ಆ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಅದಕ್ಕೆ ಟುವರ್ಡ್ಸ್ ಈಕ್ವಾಲಿಟಿ, ಸಮಾನತೆಯೆಡೆಗೆ ಅಂತನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಇಡೀ ದೇಶದ ಮಹಿಳೆಯರ ಸ್ಥಿತಿಗತಿಗಳು, ವಿವಿಧ ವಿಭಾಗದ, ವಿವಿಧ ಹಂತದ, ವಿವಿಧ ಸ್ತರದ, ವಿವಿಧ ಕಮ್ಯುನಿಟಿಯ ಮಹಿಳೆಯರ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ರಿಪೋರ್ಟನ್ನು ಕೊಟ್ಟು, ಇದು 50ನೇ ವರ್ಷ ಸಮಾನತೆಯೆಡೆಗೆ ಟುವರ್ಡ್ಸ್ ಈಕ್ವಾಲಿಟಿ ಅನ್ನುವಂತಹ ರಿಪೋರ್ಟನ್ನು ವೀಣಾ ಮಜುಮ್ದಾರ್ ಅವರು ಕೊಟ್ಟಂತಹ ವರದಿ. ಅದರ 50ನೇ ವರ್ಷವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳೇ ಆಚರಿಸಬೇಕಾಗಿತ್ತು. ಆದರೆ ಅಂಥದ್ದೊಂದು ಪರಿಸ್ಥಿತಿ ಕಂಡು ಬಂದಿಲ್ಲ ಈ ದೇಶದಲ್ಲಿ. ಆದರೆ ನಮಗಿವತ್ತು ಟು ರೀಲುಕ್, ಒಮ್ಮೆ ಹಿನ್ನೋಟವನ್ನು ಮಾಡಿದಾಗ ಆ ಟುವರ್ಡ್ಸ್ ಈಕ್ವಾಲಿಟಿ ಅನ್ನುವಂತಹ ರಿಪೋರ್ಟು ಎಷ್ಟರ ಮಟ್ಟಕ್ಕೆ ತನ್ನ ಸಾರ್ಥಕ್ಯವನ್ನು ಕಂಡುಕೊಳ್ತು ಅಂತಂದದನ್ನು ಕೂಡ ಈ ಒಂದು ನೋ ಎಕ್ಸ್ಕ್ಯೂಸ್, ಯುನೈಟ್ ಅಗೇನೆಸ್ಟ್ ವೈಲೆನ್ಸ್ ಆನ್ ವಿಮೆನ್ ಅಥವಾ ಟು ಎಂಡ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್ ಘೋಷಣೆ ಅಡಿಯಲ್ಲಿ ನೋಡೋಕ್ಕೆ ಹೋದರೆ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು, ಮಹಿಳೆಯರ ಮೇಲಿನ ದೌರ್ಜನ್ಯ, ಹಿಂಸಾಚಾರಗಳು ವಿಕೃತ ರೂಪದಲ್ಲಿ ಪ್ರಕಟ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಪ್ರಕಟ ಆಗ್ತಾ ಇರುವಂತಹ ಹಿಂಸೆಗಳ ಸಂದರ್ಭದಲ್ಲಿ ವಿಶ್ವಸಂಸ್ಥೆ
ಗುರುತಿಸಿದ್ದೇನು ಅಂತಂದರೆ ರಿಪೋರ್ಟೆಡ್ ಕೇಸುಗಳು. ವಿಶ್ವಸಂಸ್ಥೆ ಕೂಡ ಗುರುತಿಸುತ್ತೆ ಎಲ್ಲ ಕೇಸುಗಳು ರಿಪೋರ್ಟ್ ಆಗಲ್ಲ, ಅಂಡರ್ ರಿಪೋರ್ಟೆಡ್ ಅಂದರೆ ವರದಿ ಆಗದಂತಹ ಬೇಕಾದಷ್ಟು ಪ್ರಕರಣಗಳು ಅಥವಾ ದಾಖಲಾಗದೇ ಇರುವಂತಹ ದೂರು ದಾಖಲು ಮಾಡುವಂತಹ ಸ್ಥಿತಿ ಬಹುತೇಕ ರಾಷ್ಟ್ರಗಳಲ್ಲಿ ಇಲ್ಲ ಅನ್ನೋದನ್ನು. ಆದರೆ ವಿಶ್ವಸಂಸ್ಥೆ ಗುರುತಿಸಿದಾಗೆ ಪ್ರತಿ 10 ನಿಮಿಷಕ್ಕೆ ಒಬ್ಬ ಮಹಿಳೆಯ ಕೊಲೆ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳನ್ನು ಉಲ್ಲೇಖಿಸುತ್ತೆ ಅದು ನಡೆಯುತ್ತೆ ಅಂತ. ಮತ್ತು ಈ ವರ್ಷದ ಅವಧಿಯಲ್ಲಿ ಅವರು 2023 ಇಟ್ಕೊಂಡು ಹೇಳ್ತಾರೆ ಸುಮಾರು 85,000 ಮಹಿಳೆಯರು ಮತ್ತು ಯುವತಿಯರ ಮೇಲೆ ಈ ಥರದ ದೌರ್ಜನ್ಯಗಳು ಆಗಿರೋದನ್ನು ಗುರುತಿಸುತ್ತೆ. ಮತ್ತು ಅದರಲ್ಲಿ 51,000ಕ್ಕೂ ಹೆಚ್ಚು ಕುಟುಂಬಸ್ಥರ ಅಥವಾ ಪರಿಚಿತರ ಅಥವಾ ಆ ಭಾಷೆಯಲ್ಲೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಭಾಷೆನಲ್ಲೇ ಹೇಳಬೇಕು ಅಂದರೆ ಇಂಟಿಮೇಟ್ ರಿಲೇಷನ್ಶಿಪ್ಪಲ್ಲಿ ಇರುವಂಥವರ ಮೂಲಕವೇ ಆದಂಥದ್ದು ಸುಮಾರು 51,600 ಚಿಲ್ಲರೆ ಅಂತ ಗುರುತಿಸುತ್ತೆ. ಅಂದರೆ ಪ್ರತಿ 10 ನಿಮಿಷಕ್ಕೆ ಒಬ್ಬ ಮಹಿಳೆಯ ಕೊಲೆ ಆಗ್ತದೆ. ಅಂದರೆ ಅರ್ಥ ಏನು? ಮಹಿಳೆಯ ಬದುಕು ಡೇಂಜರಲ್ಲಿದೆ. ಹಾಗಾಗಿ ಸರ್ಕಾರಗಳ ಜವಾಬ್ದಾರಿ ಅದು. ನೋ ಎಕ್ಸ್ಕ್ಯೂಸ್, ನೆಪ ಹೇಳಬೇಡಿ ಅಂತ ವಿಶ್ವಸಂಸ್ಥೆ ಹೇಳಿರೋ ಅಂಥದ್ದು. ಮತ್ತು ಇಲ್ಲೇ ಗುರುತಿಸೋದೇನು ವಿಶ್ವಸಂಸ್ಥೆ ಅಂತಂದರೆ ಅತ್ಯಂತ ಸುರಕ್ಷಿತ ತಾಣವಾಗಿರಬೇಕಾದಂತಹ, ಈಗ ನೋಡಿ ನಮ್ಮ ದೇಶ ಸಂದರ್ಭದಲ್ಲೇ ನಾವು ನೋಡ್ತೀವಿ ಅಂತಂದರೆ ಹೆಣ್ಮಕ್ಳ ಮೇಲೆ ಏನೋ ದೌರ್ಜನ್ಯ ಆಯಿತು, ಹಿಂಸಾಚಾರ ಆಯಿತು, ಅತ್ಯಾಚಾರ ಆಯಿತು ಅಥವಾ ಮಾನಭಂಗದ ಪ್ರಯತ್ನ ಆಯಿತು ಅಂತ ಅಂದ ತಕ್ಷಣ ಬರುವ ಪ್ರತಿಕ್ರಿಯೆ ಏನು? ಅವಳು ಅಲ್ಲಿಗೆ ಅಷ್ಟೊತ್ತಿಗೆ ಯಾಕೆ ಹೋದ್ಲು, ಯಾರ ಜೊತೆಗೆ ಯಾಕೆ ಹೋದ್ಲು ಎನ್ನುವಂತಹ ಮಾತುಗಳು ಬರ್ತಾವಲ್ಲ. ಆದರೆ ಕುಟುಂಬದ ಒಳಗೆ ಬಹುತೇಕ ಜೊತೆಗೆ ಬದುಕುವಂತಹ ಭಾಳ ಸಂಗಾತಿಗಳಿಂದ ಅಥವಾ ಹತ್ತಿರದವರಿಂದನೇ ಎಷ್ಟೊಂದು ರೀತಿಯ ದೌರ್ಜನ್ಯಗಳು ಹಿಂಸೆಗಳು ಆಗ್ತವೆ ಅಂತ ಅನ್ನೋದನ್ನು ತೋರಿಸ್ತಾ ಇರುವಾಗ ಕುಟುಂಬವೇ ಅವಳಿಗೆ ಸುರಕ್ಷಿತವಾದ ತಾಣ ಅಲ್ಲ ಅಂತನ್ನೋದನ್ನು ಹೇಳುತ್ತೆ. ನಾವೀಗ ಭಾರತದ ಸಂದರ್ಭಕ್ಕೆ ಬಂದರೆ ಭಾರತದಲ್ಲಿ 22ರವರೆಗಷ್ಟೇ ನಮಗೆ ಈ ಥರದ ಹಿಂಸೆ ಮತ್ತು ಈ ಥರ ಪ್ರಕರಣಗಳ ಅಧಿಕೃತ ದಾಖಲಾತಿ ಇರೋ ಅಂಥದ್ದು. ಅದರ ಪ್ರಕಾರ 2023 ದಾಖಲಾದಂತಹ ಪ್ರಕರಣ 28,811 311 ಏನೋ ಹೇಳುತ್ತೆ ನಮ್ಮ ಅಧಿಕೃತ ದಾಖಲೆ. ಅದರಲ್ಲಿ 55% ಉತ್ತರ ಪ್ರದೇಶದಿಂದನೇ ಬಂದಿದ್ದು ಅಂತ ಕೂಡ ಹೇಳುತ್ತೆ. ಮತ್ತು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ 60ರ ದಶಕದಲ್ಲೇ ವರದಕ್ಷಿಣೆ ನಿಷೇಧ, ಬಾಲ್ಯ ವಿವಾಹ ನಿಷೇಧ ಇಂತಹ ಕಾಯ್ದೆಗಳು ಬಂದಿದ್ದಾವೆ. 2012 ಆನ್ವರ್ಡ್ಸು ಕೌಟುಂಬಿಕ ಹಿಂಸಾಚಾರ ತಡೆ ಇಂತಹ ಕಾನೂನುಗಳು ಬಂದಿದ್ದಾವೆ. ವರ್ಕ್ ಪ್ಲೇಸಲ್ಲಿ ಸೆಕ್ಷುವಲ್ ವೈಲೆನ್ಸನ್ನು ತಡೆ ಕಾಯ್ದೆ ಕೂಡ ಬಂದಿದೆ. ನಿರ್ಭಯ ನಂತರ ನಮ್ಮ ರೇಪ್ ಲಾಗಳಿಗೆ ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಮತ್ತು ಹೈದರಾಬಾದಿನ ಎನ್ಕೌಂಟರ್ ಆಗಿ ಸಾಯಿಸಿ ಎಲ್ಲ ಮಾಡಿದ ಒಂದು ಪ್ರಕರಣ ಇತ್ತಲ್ಲ, ಪಶುವೈದ್ಯ ಶಾಲೆಯ ವಿದ್ಯಾರ್ಥಿನಿಯ ಪ್ರಕರಣ. ಅಂತಹ ಪ್ರಕರಣದ ನಂತರ ಅಪ್ರಾಪ್ತರ ಮೇಲೆ ಅತ್ಯಾಚಾರವನ್ನು ಮಾಡಿದರೆ ಅವರಿಗೆ ಗಲ್ಲು ಶಿಕ್ಷೆ ಅನ್ನುವಂತಹ ಒಂದು ಕಠಿಣಾತಿ ಕಠಿಣವಾದಂತಹ ಕಾನೂನನ್ನು ಜಾರಿಗೆ ತಂದಂತಹ ದೇಶ. ಆದರೆ ಈ ದೇಶದಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ 85ರಿಂದ 90 ಅತ್ಯಾಚಾರಗಳ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಇವು ದೂರು ದಾಖಲಾದ ಅಧಿಕೃತ ಪ್ರಕರಣಗಳು. ಅದು ಆಗದೇ ಇರೋದು ಎಷ್ಟು ಕೂಡ ಇರಬಹುದು ಅಂತ ಅನ್ನೋದನ್ನು ಹಲವಾರು ಬಾರಿ ನಾವೇ ಮಾತಾಡಿದ್ದೀವಿ. ಹಾಗಾಗಿ ಪ್ರತಿನಿತ್ಯ ಒಂದು 85ರಿಂದ 90 ಪ್ರಕರಣಗಳು ದಾಖಲಾಗ್ತವೆ ಅಂತಂದರೆ ನಿಮಿಷಕ್ಕೆಷ್ಟು ಅಂತ ನಾವೇ ಯೋಚನೆ ಮಾಡ್ಕೋಬಹುದಾದಂತಹ ಪರಿಸ್ಥಿತಿ ಇದೆ. ಸೊ ಇಂತಹ ಸಂದರ್ಭದಲ್ಲಿ ವರದಕ್ಷಿಣೆ ಸಾವುಗಳು ಸುಮಾರು 60% ಬರ್ತಾ ಇರುವ ಕ್ರೈಮ್ಗಳಲ್ಲಿ ಈಗಲೂ ಕೂಡ ವರದಕ್ಷಿಣೆ ರಿಲೇಟೆಡ್ಡು ಸಾವುಗಳಾಗ್ತವೆ ಅಥವಾ ಕೊಲೆಗಳಾಗ್ತವೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಕೇವಲ ಮಹಿಳೆಯ ಮೇಲೆ ಲಿಂಗಾಧಾರಿತ ಹಿಂಸೆ ದೌರ್ಜನ್ಯ ಅಂತ ಮಾತ್ರ ನೋಡ್ದೇನೆ ಇದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಂತ ಅಂದರೆ ಇಲ್ಲೊಂದು ಪವರ್ ಪಾಲಿಟಿಕ್ಸ್ ಇದೆ. ಅಂದರೆ ಪೆಟ್ರಿಯಾರ್ಕಿ ಅಥವಾ ಪಿತೃಪ್ರಾಧಾನ್ಯತೆ, ಪುರುಷ ಪ್ರಧಾನ ಮೌಲ್ಯಗಳು ಅಂತ ನಾವೇನು ಹೇಳ್ತೀವಿ, ಈ ಮೌಲ್ಯಗಳ ಕಾರಣದಿಂದಾಗಿ ಚಾರಿತ್ರಿಕವಾಗಿ ಇರುವಂತಹ ಅಸಮಾನ ವ್ಯವಸ್ಥೆ ಇದೆಯಲ್ಲ, ಪುರುಷ ಮತ್ತು ಮಹಿಳೆಯ ಮಧ್ಯೆ ಇರುವಂತಹ ಅಸಮಾನ ವ್ಯವಸ್ಥೆಯ ಕಾರಣದಿಂದಾಗಿ ಮತ್ತು ಅದೊಂದು ಪುರುಷರ ಅಧಿಕಾರದ ಚಲಾವಣೆಯ ಭಾಗವಾಗಿ ಫೈನಲಿ ನಿನ್ನನ್ನು ಏನು ಮಾಡಿಬಿಡಬಲ್ಲೆ ನಾನು,
ನಿನ್ನ ದೇಹದ ಮೇಲೂ ನಾನು ಆಕ್ರಮಣ ಮಾಡಬಲ್ಲೆ ಅನ್ನುವಂತಹ ಒಂದು ಆ ಪುರುಷಾಹಂಕಾರದ ಆ ಮೌಲ್ಯಗಳಿದಾವಲ್ಲ, ಅವು ಕೂಡ ಅತ್ಯಂತ ಗಂಭೀರವಾದ ಕಾರಣ ಅಂತ ಅನ್ನೋದನ್ನು ನಾವು ಗುರುತಿಸೋಕ್ಕೆ ಸಾಧ್ಯ ಆಗಬೇಕು. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು, ವರದಿಯಾದಂತಹ ಪ್ರಕರಣಗಳನ್ನು ನೋಡಿದರೆ ತೀವ್ರವಾಗಿ ಹೆಚ್ಚುತ್ತಿರುವಂತಹ ನಿರುದ್ಯೋಗ, ಬದುಕಿನ ಅಭದ್ರತೆ, ಆಮೇಲೆ ಅಸುರಕ್ಷೆಯ ಭಾವ ಬಹುತೇಕ ಯುವಕರಲ್ಲಿ ಅಥವಾ ಪುರುಷರಲ್ಲಿ ಒಂದು ರೀತಿಯ ಹತಾಶೆಯನ್ನು ಮತ್ತು ಇನ್ನೊಂದು ರೀತಿಯಲ್ಲಿ ಆಕ್ರಮಣಶೀಲತೆಯನ್ನು ಬೆಳೆಸ್ತಾ ಇದೆ. ಹಾಗಾಗಿ ನೇರವಾಗಿ ವೈಲೆನ್ಸಿಗೆ ಇಳಿಯುವಂತಹ ಸ್ಥಿತಿಗೆ ಹೋಗ್ತಾರೆ ಅಂತ ಕೂಡ ಕೆಲವು ರೀತಿಯ ಅಧ್ಯಯನಗಳು ಇತ್ತೀಚೆಗೆ ಹೇಳ್ತಾ ಇದ್ದಾವೆ. ಬಹುಶಃ ನಾವು ಕರ್ನಾಟಕ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಹಲವು ಘಟನೆಗಳು ಇತ್ತೀಚಿನ ದಿವಸಗಳು ನಡೆದು ಹೋಗಿದ್ದಾವೆ. ಅಪ್ರಾಪ್ತ ವಯಸ್ಕರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ, ಅತ್ಯಾಚಾರಗಳೂ ಕೂಡ ಸಾಕಷ್ಟಿದ್ದಾವೆ. ಅದರ ಜೊತೆಗೆ ಇತ್ತೀಚೆಗೆ ಬೆಂಗಳೂರಲ್ಲಿ, ರಾಜ್ಯದ ರಾಜಧಾನಿ, ಫ್ರಿಜ್ಜಿನಲ್ಲಿ 50 ತುಂಡಾಗಿ ತುಂಡರಿಸಿದ ಮಹಿಳೆಯ ದೇಹ ಸಿಕ್ತು ಅಂತ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಕ್ರೌರ್ಯದ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ತೋರಿಸುತ್ತೆ. ಹಾಗಾಗಿನೇ ವಿಶ್ವಸಂಸ್ಥೆ ಹೇಳ್ತಾ ಇದೆ ಸರ್ಕಾರಗಳಿಗೆ ನೋ ಎಕ್ಸ್ಕ್ಯೂಸ್, ನೆಪ ಹೇಳಬೇಡಿ ಅಂತ. ಇನ್ನು ಅಂಥದ್ರ ಜೊತೆಗೇ ನಾವು ಮತ್ತೆ ನೋಡಬಹುದಾದಂತಹ ಪ್ರಕರಣಗಳು ಯಾವುದೆಲ್ಲ ಇದ್ದಾವೆ ಅಂದರೆ, ಎಲೆಕ್ಷನ್ ಸಂದರ್ಭದಲ್ಲಿ ಬಹುಶಃ ಒಂದು ಹಂತದಲ್ಲಿ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರಿಬಿಟ್ಟಂತಹ ಘಟನೆಯನ್ನು ನಾವು ಹುಬ್ಬಳ್ಳಿಯಲ್ಲಿ ನೋಡಿದ್ವಿ. ಎಲೆಕ್ಷನ್ ಫಲಿತಾಂಶವನ್ನೇ ಸ್ವಲ್ಪ ಅದು ಮೇಲೆ ಕೆಳಗೆ ಮಾಡ್ತು ಅಂತ ವಿಶ್ಲೇಷಕರು ಮಾತಾಡಿದ್ದನ್ನು ನಾವು ಕೇಳಿದ್ದೀವಿ. ಅಂದರೆ ಹಾಡಹಗಲೇ ಕಾಲೇಜಿನ ಹತ್ರ ಒಬ್ಬ ಯುವಕ, ಒಂದು ಕೋಮಿನ ಯುವಕ ಮತ್ತೊಂದು ಕೋಮಿನ ಯುವತಿಗೆ ಇರಿದು ಕೊಂದ. ಅದು ದೊಡ್ಡ ಗದ್ದಲವನ್ನು ಎಬ್ಬಿಸ್ತು. ಇಲ್ಲಿಯ ವಿರೋಧ ಪಕ್ಷ ಅದನ್ನು ರಾಜಕೀಯ ದಾಳವಾಗಿ ಬಳಸ್ಕೊಂಡಿತ್ತು. ಇದನ್ನೆಲ್ಲ ನಾವು ಬಹಳ ಚರ್ಚೆ ಮಾಡಿದ್ದೀವಿ. ಮತ್ತು ಅದೇ ಸಂದರ್ಭದಲ್ಲೇ ಅಂಥದ್ದೇ ಆ ಕೋಮು ಈ ಕೋಮಿನ ಪ್ರಶ್ನೆ ಇಲ್ಲ, ಆ ಕೋಮಿನವ್ರು ಈ ಕೋಮಿನ ಹುಡುಗಿ ಮೇಲೆ, ಈ ಕೋಮಿನ ಹುಡುಗ ಆ ಕೋಮಿನ ಹುಡುಗಿ ಮೇಲೆ ಇರುತ್ತಾ ಅತ್ಯಾಚಾರ, ಇಂಥ ಎಲ್ಲವೂ ನಡೆದಿದ್ದಾವೆ. ಆದರೆ ಪರ್ಟಿಕ್ಯುಲರ್ ಇಶ್ಯೂವನ್ನು ರಾಜಕೀಯದ ದಾಳವಾಗಿ ಬಳಸ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಯಾಕೆಂದರೆ ಆ ಪ್ರಕರಣ ನಡೆದ ಕೆಲವೇ ದಿವಸದಲ್ಲಿ ಇನ್ನೂ ಒಂದು ಪ್ರಕರಣ ನಡೀತು. ಅದಕ್ಕೆ ದೊಡ್ಡ ಗದ್ದಲ ಗಲಭೆ ಏನೂ ಆಗಲೇ ಇಲ್ಲ. ಅದರ ಜೊತೆಗೇ ಇಡೀ ಕರ್ನಾಟಕ, ಯಾಕೆ ಇಡೀ ವಿದೇಶದಲ್ಲೂ ಕೂಡ ಸುದ್ದಿ ಆಗಿಬಿಟ್ಟಿರುವಂತಹ ಪ್ರಕರಣ, ಹಾಸನದಲ್ಲಿ ಮಾಜಿ ಸಂಸದ ನಡೆಸಿದಂತಹ ಒಂದು ಇದು, ಇವತ್ತಿಗೂ ಜೈಲಲ್ಲಿದ್ದಾರೆ. ತಾನು ಮಾಡಿದ ಕೃತ್ಯಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಈ ಥರದಲ್ಲಿ ಅಧಿಕಾರದ ಮದ, ಅಂತಸ್ತಿನ ಮದ ಮತ್ತು ವೈಯಕ್ತಿಕವಾಗಿ ದೈಹಿಕ ಆ ಒಂದು ದಾಹ, ಇವೆಲ್ಲದರ ಜೊತೆಗೆ ನಾನು ಪುರುಷ ಏನನ್ನೂ ಮಾಡಬಲ್ಲೆ ಅನ್ನುವಂತಹ ಆ ಪವರ್ ಪಾಲಿಟಿಕ್ಸು, ಇವೆಲ್ಲವೂ ಸೇರಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೆಯೋ ಅಂಥದ್ದು. ಜೊತೆಗೆ ಇವತ್ತು ನಾವು ನೆನಪಿಸ್ಕೋಬೇಕಾದಂತಹ ಒಂದು ಘಟನೆ ಇದೆ. ಬಹುಶಃ ಹೈದರಾಬಾದು ಅಥವಾ ತೆಲಂಗಾಣದಲ್ಲೂ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ LGBTQ ಯಾವ ಇದರಲ್ಲಿ ವಿಭಾಗದಲ್ಲಿ ಬರ್ತಾರೆ ಗೊತ್ತಿಲ್ಲ, ಒಬ್ಬ ಮಹಿಳೆಯನ್ನು ಎಷ್ಟು ದಾರುಣವಾಗಿ ಸಾಯಿಸಲಾಗಿದೆ ಅಂತಂದರೆ ಆ ಛಿದ್ರವಾಗಿರುವ ದೇಹವನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದು ಲೈಂಗಿಕ ಹತ್ಯಾ ಪ್ರಕರಣವ ಅಥವಾ ಬೇರೆ ಯಾವುದಕ್ಕಾದಂತಹ ಪ್ರಕರಣವ ಗೊತ್ತಿಲ್ಲ. ಆದರೆ ಅಂಥದ್ದೊಂದು ಪ್ರಕರಣ ನಡೆದಿರೋದು ಈಗ ತಾಜಾ ಬಂದಿರುವಂತಹ ಉದಾಹರಣೆ ನಮಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ಕೆಲವೇ ನಿಮಿಷದ ಮೊದಲು ನಮ್ಮ ಜನಶಕ್ತಿಯ ಸುದ್ದಿಯಲ್ಲಿ ನಾವು ಹಾಕಿದ್ದೀವಿ, ಬೆಂಗಳೂರಲ್ಲಿ ಆನೇಕಲ್ಲಲ್ಲಿ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕರು ಮಾಡ್ತಾ ಇದ್ದಂತಹ ಲೈಂಗಿಕ ಕಿರುಕುಳ ಅಥವಾ ದೌರ್ಜನ್ಯ, ಇದು ಒಂದೆರಡಲ್ಲ, ಮಂಡ್ಯದಲ್ಲಾಯಿತು, ಇನ್ನೆಲ್ಲೋ ಕಲ್ಯಾಣ ಕರ್ನಾಟಕದಲ್ಲಾಯಿತು, ಕೋಲಾರದಲ್ಲಾಯಿತು. ಹೀಗೆ ಅದ್ರ ನಾವು ಊರು ಜಾಗವನ್ನು ಹೆಸರು ಹೇಳಬೇಕಾದ ಅಗತ್ಯವೇ ಇಲ್ಲ. ಅಪ್ರಾಪ್ತರ ಮೇಲೆ, ಶಾಲಾ ಶಿಕ್ಷಕರು ತಮ್ಮ ವಿದ್ಯಾರ್ಥಿನಿಯರ ಮೇಲೆ ಹೀಗೆ ನಡೆಸ್ತಾ ಇರುವಂತಹ ದೌರ್ಜನ್ಯ, ಹಿಂಸಾಚಾರಗಳಿದಾವಲ್ಲ, ಇವು ಕೇವಲ ಘೋಷಣೆಗಳ ಕಾರಣಕ್ಕಾಗಿ ನಿಲ್ಲೋದಿಲ್ಲ. ಇದನ್ನು ನಿಯಂತ್ರಣ ಮಾಡಿ ನಿರ್ಮೂಲನೆ ಮಾಡೋದಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಹಾಗಾಗಿ ಅಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಸರ್ಕಾರಗಳು ಪ್ರಕಟಿಸಬೇಕು ಅಂತ ಅಂದರೆ ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗಿನ ಈ ಒಂದು 16 ದಿನಗಳ ಆ್ಯಕ್ಟಿವಿಸಮ್, ಕ್ರಿಯಾಶೀಲತೆ ಅಂತ ಏನು ವಿಶ್ವಸಂಸ್ಥೆ ಕರೆ ಕೊಟ್ಟಿದೆ, ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದ್ರೂ ನಮ್ಮ ಸರ್ಕಾರಗಳು ಒಮ್ಮೆ
ತಮ್ಮನ್ನು ತಾವು ಅವಲೋಕನ ಮಾಡ್ತಾ ಇದುವರೆಗೆ ನಡೆದ ದಾರಿಯನ್ನು ಪುನರಾವಲೋಕನ ಮಾಡ್ತಾ ಮತ್ತು ಒಂದು ಮುನ್ನೋಟದ ಅವಲೋಕನವನ್ನು ಇಟ್ಟುಕೊಂಡು ಸರಿಯಾದ ರೀತಿಯ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕೆಂತಂದರೆ ಇದೊಂದು ಪ್ರಮುಖವಾದ ಸೋಷಿಯಲ್ ಮೆಕ್ಯಾನಿಸಮ್ ಆಗಿ ಪರಿವರ್ತಿತ ಆಗದೇ ಇದ್ದರೆ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ, ಕೌಟುಂಬಿಕ ಹೀಗೆಲ್ಲ ನೆಲೆಗಳಲ್ಲಿ ಮಹಿಳೆಗೆ ಹುಟ್ಟಿನ ಕಾರಣದಿಂದಲೇ ಜೆಂಡರ್ ಬಯಾಸಿಗೆ ಒಳಗಾಗುವಂತಹ ಸ್ಥಿತಿ ನಿರ್ಮೂಲನೆ ಆಗಿ ಮನುಷ್ಯಳಾಗಿ ಬದುಕುವಂತಹ ಅಧಿಕಾರ ಇರಲಿಕ್ಕೆ ಸಾಧ್ಯ ಆಗಬೇಕು ಅಂತನ್ನೋದು ವಿಶ್ವಸಂಸ್ಥೆಯ ಆಶಯ. ಎಲ್ಲ ಮನುಷ್ಯ ಪ್ರೇಮಿಗಳ ಆಶಯವೂ ಇದೆ, ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ 16 ದಿವಸದ ಆ್ಯಕ್ಟಿವಿಸಮ್ ಅಥವಾ ಕ್ರಿಯಾಶೀಲತೆ ಏನಿದೆ ಆಗ ನಮ್ಮನ್ನು ನಾವು ರೀಲುಕ್ ಮಾಡ್ಕೊಳ್ಳೋಣ. ನಮ್ಮೊಳಗಡೆ ಅಂತಹ ಒಂದು ಪುರುಷ ಪ್ರಾಧಾನ್ಯತೆಯ, ಪಿತೃ ಪ್ರಾಧಾನ್ಯತೆಯ, ಮನುಷ್ಯತ್ವ ಇಲ್ಲದಂತಹ ಮೃಗೀಯ ಗುಣಗಳೇನಾದರೂ ಇದ್ದರೆ ಅವುಗಳನ್ನು ಕಡಿಮೆ ಮಾಡ್ಕೋತಾ ನಿರ್ಮೂಲನೆಯನ್ನು ವೈಯಕ್ತಿಕ ನೆಲೆಯಲ್ಲೂ ಮತ್ತು ಸಾಮೂಹಿಕ ನೆಲೆಯಲ್ಲೂ ಮತ್ತು ಆಡಳಿತದ ಸಂದರ್ಭದಲ್ಲೂ ಅದನ್ನು ಗಣನೆಗೆ ತಗೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು ಅಂತನ್ನೋದು ಜನಶಕ್ತಿಯ ಆಶಯ ಕೂಡ. ಹಾಗಾಗಿ ಇಂತಹ ಕೆಲಸದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ. ಮಾನವ ಹಕ್ಕುಗಳ ಘನತೆಯ ಬದುಕಿನ ಹಕ್ಕನ್ನು ಉಳಿಸೋದಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ತಾ, ಜನಶಕ್ತಿ ಮೀಡಿಯಾ ನಿಮ್ಮೆಲ್ಲರ ಮೀಡಿಯಾ. ಜನರ ಮೀಡಿಯಾವನ್ನು ಬೆಂಬಲಿಸಬೇಕಾಗಿದ್ದು ಜನರ ಜವಾಬ್ದಾರಿ ಕೂಡ. ಸೊ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ಇದುವರೆಗೆ ನೀವು ಸಬ್ಸ್ಕ್ರೈಬರ್ ಆಗಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಜೊತೆಗೆ ನೀವು ಇರಿ ಅಂತ ಹೇಳ್ತಾ ನಮಸ್ಕಾರ.